ಅವ್ರಿಗೆ ಪಾಠ ಹೇಳಿದ್ದಂಥ ಟೀಚರ್ಸು, ಅವ್ರಿಗೆ ಸಾಲ ಕೊಟ್ಟಿದ್ದಂತಹ ಸ್ಥಿತಿವಂತರು, ಅವ್ರಿಗೆ ಔಷಧಿಗಳು ಕೊಟ್ಟು ಅವ್ರ ಜೀವ ಉಳಿಸಿದ್ದಂತಹ ಡಾಕ್ಟರ್ಗಳು, ಅವ್ರಿಗೆ ಸ್ಕೂಲು ಮಾಡಿದಂಥವ್ರು ಎಲ್ಲರನ್ನೂ ಹಿಂದೂ ಮುಂದೆ ನೋಡದೆ ಪ್ರತಿಯೊಬ್ಬರನ್ನು ಮುಗಿಸ್ತಾರೆ ನೋಡಿ. RSS ಅಲ್ಲಿ ಬರೀ ಬ್ರಾಹ್ಮಣರಿರ್ಲಿಲ್ಲ, ಬೇರೆಯವರು ಇದ್ರು. ಆದ್ರೆ ಆ ಕಾಂಗ್ರೆಸ್ ಅಲ್ಲಿ ಇದ್ದಂಥವರು ಇವರನ್ನೇ ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡಿದ್ರು. ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸ್, ಈ ಭಗವಾನ್ ಸಂತತಿ, JNU ಸಂತತಿ ಇಂಥವರೆಲ್ಲ ಇದಾರಲ್ಲ, ಇವರಿಗೆಲ್ಲ ಈ ಮನುಷ್ಯತ್ವ ಇಲ್ವಾ? ಈ ಚರಿತ್ರೆಯ ಬಗ್ಗೆ ಮಾತಾಡ್ಬೇಕು ಅಂತ ಇಲ್ವಲ್ಲ? ಯಾವ್ದೋ ಇರ್ಬೇಕು ಅಂತ ನೀವು ವೇದ ಕಾಲದ ಇದನ್ನ ಇಟ್ಕೊಂಡು ಮಾತಾಡ್ತಾರಲ್ಲ ಈಗಲೂ ಬ್ರಾಹ್ಮಣರ ಬಗ್ಗೆ. ವೇದ ಕಾಲದ್ದು ಅಲ್ಲಿ ಪ್ರಮಾಣ ನಿಮ್ಗೇನ್ ಗೊತ್ತಾ? ಜಯಶಂಕರ್ ಇವ್ರ ತಂದೆಯವರು ಸುಬ್ರಹ್ಮಣ್ಯಂ, ಇವರೆಲ್ಲ ಮದ್ರಾಸಲ್ಲಿ ಇರೋಕ್ಕಾಗದೆ ಓಡೋಗೋದವರು ಡೆಲ್ಲಿಗೆ. ಇವರೇನ್ ಮಾಡ್ತಾರೆ, ಈ ಪುಸ್ತಕದಲ್ಲಿ, ಇದು ತುಂಬಾ ದೊಡ್ಡ ಪುಸ್ತಕ, ಅದರ ಸುತ್ತಮುತ್ತ ಎಲ್ಲ ಬರೀತಾರೆ. ಇದರಲ್ಲಿ ಒಂದು ಚಾಪ್ಟರ್ ಸೇರಿಸಿದ್ದಾರೆ, ಅದು ತುಂಬಾ ಚಿಕ್ಕದು, ಒಂದು 8-9 ಪೇಜ್ ಇದೆ ಅಷ್ಟೇ. ಬ್ರಾಹ್ಮಿನ್ ಜಿನೋಸೈಡ್ ಅಂತ. ಬ್ರಾಹ್ಮಿನ್ ಜಿನೋಸೈಡ್ ಅಂತ ಅಂದರೆ ಅದೇ ಹತ್ಯಾಕಾಂಡ, ಬ್ರಾಹ್ಮಣರ ಹತ್ಯಾಕಾಂಡ ಅಂತ. ಅದು ಕೂಡ ತುಂಬ ಸೂಕ್ತವಾಗಿ ಸೂಕ್ಷ್ಮವಾಗಿ ಒಂದು ಪುಸ್ತಕ. ಇದನ್ನು ಹೇಳಿದೆ, ಇದನ್ನು ಆಗಲೇ ನೋಡಿದ್ರು. ಇದು ಮೊದಲು ಹಿಂದಿಲಿ ಬಂತು ಈ ಪುಸ್ತಕ, ಹೇರಾಮ್ ಅಂತ. ಆಮೇಲೆ ಇಂಗ್ಲೀಷು, ಬೇರೆ ಬೇರೆ ಭಾಷೆಗಳಿಗೂ ಬರ್ತಾ ಇದೆ. ಹಾಗಾಗಿ ವಿಜಯ ಅವರು ಈ ಪುಸ್ತಕನೂ ನೋಡಿದ್ದಾರೆ. ಮತ್ತು ಆವತ್ತಿನ ಕಾಲದಲ್ಲಿ ಯಾರೋ ಒಬ್ಬೊಬ್ಬರು ಬರೆದಂಥ ಸಣ್ಣ ಪುಟ್ಟ ಪುಸ್ತಕಗಳಿತ್ತು, ಅದನ್ನು ಎಲ್ಲ ಆಧರಿಸಿ ಎಲ್ಲನೂ ಆಧರಿಸಿ ಇರೋದು ಏನಿದೆ ಅದನ್ನು ಮಾತ್ರ ಹೇಳಿದ್ದಾರೆ. ರೆಕಾರ್ಡೆಡ್ ಆವತ್ತಿನ ಕಾಲದಲ್ಲಿ 1-2 ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲಲ್ಲಿ ಕಾಣಿಸ್ಕೊಂತು. ಆಮೇಲೆ ಅಳದುಳಿದವರು ಅವ್ರಿಗೆ ತಡೀಲಾರ್ದೆ ಒಂದಿಷ್ಟು ಏನೋ ಬರೆದ್ರು. ಉದಾಹರಣೆಗೆ ಗಜಾನನ ಮಧೋಳ್ಕರ್ ಅಂತ, ಅವರು ತುಂಬ ಬೇಜಾರು ಪಟ್ಟು, ಅವರು ತುಂಬ ದೊಡ್ಡ ಪತ್ರಿಕೋದ್ಯಮಿ. ಅವರು ತರುಣ್ ಭಾರತ್ ಪತ್ರಿಕೆ ನಡೆಸ್ತಾ ಇದ್ರು. ತರುಣ್ ಭಾರತ ಬಹಳ ಫೇಮಸ್ ಆಗಿತ್ತು. ಜೊತೆಗೆ ಅವ್ರಿಗೆ ತುಂಬ ಒಳ್ಳೆ ಹೆಸರಿತ್ತು. ಅವರದನ್ನ ದೊಡ್ಡ ಅವರ ಫ್ಯಾಕ್ಟ್ರಿ ಒಂಥರ ಆ ಥರ ಇತ್ತು, ಅದನ್ನು ಪೂರ್ತಿ ನಾಶ ಮಾಡಿಬಿಡ್ತಾರೆ. ಅವ್ರಿಗೆಲ್ಲ ಏನಾಗಿರ್ಬೇಕು ನೋಡ್ಕೊಳ್ಳಿ, ಅಂತಹ ಬುದ್ಧಿವಂತರು. ಆಮೇಲೆ ದೇಶಕ್ಕೋಸ್ಕರವಾಗಿ ಕೆಲಸ ಮಾಡ್ತಿದ್ದವರು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವರ್ ಗಾಂಧಿ ಫಾಲೋಯರ್ಸ್. ಗೋಡ್ಸೆ ಥರ ಅವರು ಏನು ಚಿಂತನೆ ಮಾಡ್ತಾ ಇರಲಿಲ್ಲ. ಇದು ಏನೋ ಅದೇನೋ ಹೇಳ್ತಾರಲ್ಲ, ಗೋಕುಲಾಷ್ಟಮಿಗೂ ಇದಕ್ಕೂ ಸಂಬಂಧ ಅಂತ, ಆ ಥರ ಅವರು ಸೇರಿದ ಸಮುದಾಯಕ್ಕೆ ಇವರು ಸೇರಿದ್ರು ಅಂತ ಕೊಲ್ಲೋದು ಅಂದ್ರೇನು. ಆದರೂ ಕೂಡ ಅವರು ಆ ಕ್ಷಣದಲ್ಲಿ ಅವರು ಒಂದು ಬರೀತಾರೆ, ಅಂದರೆ ಒಬ್ಬ ನಿರ್ವಾಸಿತ ರೆಫ್ಯೂಜಿ ಕ್ಯಾಂಪಲ್ಲಿ ಇರಬೇಕಾಗತ್ತೆ ಅವರೆಲ್ಲ. ಕೆಲವರು ಒಬ್ಬ ರೆಫ್ಯೂಜಿ ಮಾತುಗಳು ಅಂತ ಒಂದು 4 ಆರ್ಟಿಕಲ್ಸ್ ಬರೀತಾರೆ. ಅದು ಇವ್ರಿಗೂ ಕಳಿಸ್ತಾರೆ, ಗೋಡ್ಸೆಗೆ. ಇನ್ನು ಗೋಡ್ಸೆ ಗಲ್ಲಾಗಿರೋಲ್ಲ, ಗೋಡ್ಸೆಗೆ ವರ್ಷದ ಮೇಲೆ ಆಯ್ತಲ್ಲ. 1949 ನವೆಂಬರಲ್ಲಿ ಅವರನ್ನು ಗಲ್ಲಿಗೇರಿಸಿದ್ದು. ಇದು 1948 ಜನವರಿ 30ನೇ ತಾರೀಕು ಅದು ಹತ್ಯೆ ಆಗಿದ್ದಲ್ವಾ. ಸೊ ಸುಮಾರು ದಿವಸ ಇರುತ್ತೆ. ಅದಕ್ಕೆ ಉತ್ತರನೂ ಕೊಡ್ತಾರೆ ಗೋಡ್ಸೆ, ಅದನ್ನು ನಾವು ಹೇಳ್ಬೋದು. ತುಂಬ ಅದನ್ನು ಕೇಳಿದ್ರೆ ಅವತ್ತಿನ ಡಿ ಖೋಸ್ಲಾ ಅವರುಗಳೇ ಕಣ್ಣೀರು ಹಾಕೊಂಡ್ರು ಈ ಗೋಡ್ಸೆ ಮಾತುಗಳನ್ನು ಕೇಳಿ. ಯಾತಕ್ಕಾಯಿತು ಅಂತ, ಯಾತಕ್ಕೆ ಕೊಂದಿದ್ದು ಅಂತ. ಆವಾಗ ಅದನ್ನು ಆಮೇಲೆ ಹೇಳೋಣ ನಾವು. ಒಟ್ಟಿನಲ್ಲಿ ಇಲ್ಲಿ ಈ ಪುಸ್ತಕದಲ್ಲಿ ಇವರು ಮಾಡಿರೋದು, ವಿಜಯ ಅವರನ್ನು ನಾವು ನಿಜವಾಗ್ಲೂ ಅಭಿನಂದಿಸಬೇಕು. ಹಾಗೆ ನಮ್ಮ ಹರ್ಷ ಸಮೃದ್ಧ ಅವರು ಈ ಪುಸ್ತಕನ ತಂದಿದ್ದಾರೆ ನೋಡಿ. ಇದುವರೆಗೂ ಕನ್ನಡದಲ್ಲಿ ಇಂಥ ಒಂದು ಪುಸ್ತಕನೇ ಬಂದಿರಲಿಲ್ಲ ನೋಡಿ. ಬೇರೆ ಬೇರೆ ಹತ್ಯೆಗಳ ಬಗ್ಗೆ ಎಲ್ಲ ಆಗಿದೆ, ಅದು ಏನು ಕೆಲವು ದಾಖಲೆಗಳಿದೆ, ಸಿನಿಮಾಗಳು ಬಂತು. ಈಗ ನೋಡಿ, ಕಾಶ್ಮೀರದಲ್ಲಿ ಅಂಥ ಒಂದು ಘೋರವಾದ ಅನ್ಯಾಯ ಆಯಿತು, ಅದ್ರ ಬಗ್ಗೆನೂ ಏನು ಹೇಳಿಲ್ಲ. ಸಿಖ್ಖರ ಹತ್ಯೆ ಆಯಿತು, ಅದನ್ನು ಸಿಖ್ಖರ ಹತ್ಯೆನೂ ಕಾಂಗ್ರೆಸ್ನವರೇ ಮಾಡಿಸಿದ್ದು ಅಲ್ವೇ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಅಲ್ಪ ಸ್ವಲ್ಪನಾದರೂ ಬಂದಿದೆ. ಆದರೆ ಇದ್ರ ಬಗ್ಗೆ ಮಾತಿಲ್ಲ, ಕಥೆ ಇಲ್ಲ. ಅದನ್ನು ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟಂತಹ ಜನ ಮತ್ತೆ ಅವರು ಯಶಸ್ವಿನೂ ಆದ್ರು ಆ ವಿಷಯದಲ್ಲಿ ಪೂರ್ತಿ. ಇವಾಗ ಯಾರಿಗೂ ಗೊತ್ತಿಲ್ಲ. ಇವತ್ತು ಯಾರ ಹತ್ರ ನಾವು ಕೇಳ್ತಾ ಇದ್ದೆ, ಅಯ್ಯೋ ಇದೇನ್ ಮೇಡಮ್, ಯಾವಾಗ ಯಾರೋ ಒಬ್ರು ನನ್ನ ಮನೆಗೆ ಬಂದಿದ್ರು, ಅಯ್ಯೋ ನಮಗ್ ಗೊತ್ತೇ ಇಲ್ಲ, ಹೌದಾ ಅಂತ. ಅಂದ್ರೆ ಯಾರು ಕಿವಿ ಕೂಡ ಬಿದ್ದಿರೋದಿಲ್ಲ. ಇನ್ನು ಮನಸ್ಸಿಗೆ ಹೋಗೋದಾಗ್ಲಿ, ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಸಾಧ್ಯವೇ ಇಲ್ಲ, ಪ್ರಶ್ನೆನೇ ಇಲ್ಲ ಈ ತರ. ಹೀಗಾಗಿ ಈ ಪುಸ್ತಕ ತುಂಬ ಅಪರೂಪದ ಪುಸ್ತಕ. ಇದನ್ನು ಬರೆದಂಥ ವಿಜಯ ಅವರು, ಪ್ರಕಟಣೆ ಮಾಡಿರೋವಂಥ ಸಮೃದ್ಧ ಸಾಹಿತ್ಯದವರು ಎಲ್ಲರೂ ಕೂಡ ನಿಜವಾಗ್ಲೂ ಅಭಿನಂದನಾರ್ಹರು. ಯಾಕೆಂದರೆ ಮೊದಲ ಬಾರಿಗೆ ಬರ್ತಾ ಇದೆ, ಸತ್ಯವಾದ ವಿಚಾರ ಇದು ಅಂತ. ಇದರ
ವಿಶೇಷವಾದಂಥ ಒಂದು ಪುಸ್ತಕ ಇದು. ನೀವು ಇದ್ರ ಬಗ್ಗೆ ಮಾತಾಡೋಕೆ ಕರೆದಿದ್ದು ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಇಂಥದ್ರ ಬಗ್ಗೆ ಯಾರೂ ಮಾತಾಡೋಕೆ ಇಷ್ಟಪಡೋದಿಲ್ಲ. ತುಂಬ ಜನ ಏನು ಅನ್ಕೋತಾರೆ ಗೊತ್ತಾ, ಯಾತಕ್ಕೆ ಹಳೇದೆಲ್ಲ ಕೆದಕಬೇಕು ಅಂತ. ಇದಕ್ಕೆ ನಾನೊಂದು ಮಾತು ಹೇಳ್ತೀನಿ. ಈಗ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಈ ಹತ್ಯಾಕಾಂಡಗಳು ಎಲ್ಲ ಕಡೆನೂ ನಡೆದಿದೆ. ನಮಗೆ ತೀರಾ ಗೊತ್ತಿರೋದು ಅಂತ ಹೇಳಿದ್ರೆ ಜರ್ಮನಿಯಲ್ಲಿ ನಡೆದಿದ್ದು ಜೀವಗಳ ಹತ್ಯೆ. ಈಗ ಅದನ್ನ ಕುರಿತು ಇವಾಗ ಹಿಟ್ಲರ್ ಹೆಸರಂತಾನೆ ಯಾರು ಇಟ್ಕೊಳ್ಳೋ ಹಾಗಿಲ್ಲ, ಹಿಟ್ಲರ್ ಹೆಸರೇ ಹೇಳೋ ಹಾಗಿಲ್ಲ ಅಲ್ಲಿ. ಹೀಗೆಲ್ಲ ಇರೋ ಅಂದ್ರೆ ಅದ್ರ ಬಗ್ಗೆ ಅವರು ಯಾವ ಭಾವನೆ ಇಟ್ಕೊಂಡಿದ್ದಾರೆ, ಅದು ನಡೆದಿದ್ದು ತಪ್ಪು, ಹೀಗಾಗಬಾರ್ದಾಗಿತ್ತು ಅನ್ನೋದಿದೆ. ಹಾಗೆ ಜಪಾನಲ್ಲಿ ಕೂಡ ಇದನ್ನ ಇಟ್ಕೊಂಡಿದ್ದಾರೆ, ಏನು ಅಲ್ಲಿ ಎಲ್ಲ ಹಾಲೋಕಾಸ್ಟ್ ಮ್ಯೂಸಿಯಂಗಳಂತ ಮಾಡಿದ್ದಾರೆ. ಆವತ್ತಿನ ಕಾಲದ ಏನ್ ನಡೀತೋ ನಾನು ಹೋಗಿ ನೋಡ್ಕೊಂಡ್ ಬಂದೆ. ನಾನು ಇನ್ಫ್ಯಾಕ್ಟ್ ಜಪಾನ್ಗೆ ಹೋಗಿದ್ದೆ ಅದಕ್ಕೋಸ್ಕರನೇ. ಅಲ್ಲೆಲ್ಲ ಮಾಡಿದ್ದಾರೆ. ಆದ್ರೆ ನಮ್ಮಲ್ಲಿ ಹೇಳೋದಿರ್ಲಿ ಮರೆಮಾಚಕ್ ನೋಡ್ತಾ ಇದ್ದಾರಲ್ವಾ. ಆ ಹಿಟ್ಲರು ಇದ್ರ ಬಗ್ಗೆ ಎಲ್ಲ, ಆಮೇಲೆ ರಷ್ಯಾದಲ್ಲಿ ನಡೆದಿದ್ದು, ಚೈನಾದಲ್ಲಿ ನಡೆದಿದ್ದು, ಇದ್ರ ಬಗ್ಗೆ ಎಲ್ಲ ಪುಸ್ತಕಗಳಿದೆ. ಫಿಲ್ಮ್ಗಳು ಬಂದಿದೆ. ಜೂಗಳದಂತೂ 50,000 ಪುಸ್ತಕ ಇದೆಯಂತೆ. ಯಾರೋ ಒಬ್ರು ಮೊನ್ನೆ ಮೇಧಾ ಭಾಸ್ಕರ್ ಅಂತ ಒಬ್ರು ಹೇಳ್ತಾ ಇದ್ರು, 50,000 ಪುಸ್ತಕ ಇದೆ. ನಮ್ಮಲ್ಲಿ ಶಿವಾಜಿ ಬಗ್ಗೆ 10 ಪುಸ್ತಕ ಇಲ್ಲ ಇಂಗ್ಲಿಷಲ್ಲಿ, ಈ ತರ ಎಲ್ಲ ಹೇಳ್ತಾ ಇದ್ರು. ಅಲ್ಲಿ ನಮ್ಮ ಲೋಕಲ್ ಭಾಷೆಗಳಲ್ಲಿ ಕೆಲವರು ಬರೆದಿದ್ದಾರೆ ಅಷ್ಟೇ, ಬಿಟ್ರೆ ಮರಾಠಿಲಿ ಬರೆದಿದ್ದಾರೆ, ಕನ್ನಡದಲ್ಲಿ ನಮ್ಮ ಯುಗಾವತಾರ ಅಂತ ಶೇಷಾದ್ರಿಗಳು ಬರೆದಿದ್ದಾರೆ. ಆದರೆ ಇಂಥ ದೊಡ್ಡ ದೊಡ್ಡ ಪರ್ಸನಾಲಿಟಿಗಳು, ಇಂಥ ಮಹಾನ್ ವ್ಯಕ್ತಿಗಳು ಇವರು. ಇತಿಹಾಸದಲ್ಲಿ ನಾವು ಯಾವತ್ತೂ ಕೂಡ ಅವರನ್ನು ನೋಡಿ ಕೈ ಎತ್ತಿ ಮುಗಿಬೇಕು. ಅಂಥ ಒಂದು ರಾಷ್ಟ್ರಾಭಿಮಾನ, ಅಂಥ ದಿವ್ಯವಾದಂತಹ ಒಂದು ಮಾನಸಿಕ ಶಕ್ತಿ, ಇದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿದವರು. ಅಲ್ವಾ? ಆ ಕೆಚ್ಚು, ಆ ರೊಚ್ಚು, ಶತ್ರುಗಳನ್ನು ಕಂಡ್ರೆ, ಆಮೇಲೆ ರಾಷ್ಟ್ರಾಭಿಮಾನ ಎಂಥದ್ದು, ಅವರ ಧರ್ಮಾಭಿಮಾನ ಎಂಥದ್ದು, ಆಮೇಲೆ ಅವ್ರಿಗೂ ಇದ್ದಂಥದ್ದು. ಮಹಿಳೆಯರ ಬಗ್ಗೆ ಶಿವಾಜಿಯ ಮನೋಭಾವ ಎಂಥದ್ದು ಅಲ್ವಾ? ಇದೆಲ್ಲ ನಾವು ಎಲ್ಲಿ ಇವತ್ತು ಶಿವಾಜಿ ಅಂತ ಹೇಳಿದ್ರೆ ನಮ್ಮಲ್ಲೇ ಕೆಲವರು ಹೇಳ್ತಾವರು, ಇವರು ಮಹಾರಾಷ್ಟ್ರದವರು, ನಾವ್ ಯಾತಕ್ ಮಾಡ್ಬೇಕು ಇಷ್ಟ್ರ ಮಟ್ಟಿಗೆ. ಅಂದ್ರೆ ನಾವು ರಾಷ್ಟ್ರ ಪುರುಷರನ್ನ ಅಂದ್ರೆ ಒಟ್ಟು ಸಮಾನವಾಗಿ ಕಾಣ್ಬೇಕು ಅನ್ನೋಂಥ ಒಂದು ಭಾವನೆನೇ ಬೆಳೆಸಿದ್ದ. ಹಾಗಾಗಿ ಈ ಪುಸ್ತಕ ಇಂಥ ವಿಚಾರಗಳನ್ನು ಯಾರು ಹೇಳೋಕೆ ಹೋಗಿಲ್ಲ. ನಾವು ಎಲ್ಲ ಇದು ಎಲ್ಲಿ ಇಂಥ ಅನ್ಯಾಯ ನಡೆದ್ರೂ ಕೂಡ ಅದ್ರ ಬಗ್ಗೆ ನಾವು ಬೇಜಾರು ಪಟ್ಕೋಬೇಕು, ಅದ್ರ ಬಗ್ಗೆ ದನಿ ಎತ್ತಬೇಕು, ಇದು ಇನ್ನೊಂದ್ಸತಿ ಆಗದೆ ಇರೋ ಹೋಗಿ ನೋಡ್ಕೋಬೇಕು ಅನ್ನುವಂಥ ಭಾವನೆಗಳೇ ಇಲ್ಲ ನಮಗೆ. ಆಯ್ತು ಅಷ್ಟೆ. ಇಲ್ಲಿ ಇದು ನಾನು ಹೇಳಿದ್ನಲ್ಲ, ಆರ್ಗನೈಸ್ಡ್ ಕ್ರೈಮ್. ಸಿಖ್ಖರ ಮೇಲೆ ಹೇಗೆ ದಾಳಿ ಮಾಡಿದ್ರು, ಸಂಘಟಿತ ಹತ್ಯೆ, ಖಂಡಿತ ಸಂಘಟನೆ ಮಾಡಿದ್ರು. ಅದನ್ನೆಲ್ಲ ತುಂಬಾ ಡೀಟೈಲ್ ಆಗಿ ಬರ್ದಿದ್ದಾರೆ, ಎಲ್ಲರೂ ಬರ್ದಿದ್ದಾರೆ ಅವತ್ತಿನ ಕಾಲದವರು. ನೋಡಿ, 1948 ಅಂದ್ರೆ ಆಗ್ತಾನೆ ಇದು ಬಂದಿತ್ತಲ್ವೇ, ಸ್ವಾತಂತ್ರ್ಯ ಬಂದಿತ್ತು, ಬಿಸಿ ಹೊತ್ತು ಹಸಿ ಬಿಸಿಯಾಗಿತ್ತು. ಜೊತೆಗೆ ಎಲ್ಲರೂ ಅಧಿಕಾರದಲ್ಲಿದ್ರು. ಕಾಂಗ್ರೆಸ್ ಪಾರ್ಟಿ ಅವತ್ತು ಅಧಿಕಾರದಲ್ಲಿತ್ತು, ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ಇವರೆಲ್ಲ ಏನೇನು ಆಯಿತು, ಯಾಕಾಯಿತು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಇವತ್ತಿನ ದಿವಸ ಸ್ಪಷ್ಟಗೊಳಿಸ್ತಾ ಇದ್ದಾರೆ. ಇದು ಆರ್ಗನೈಸ್ಡ್ ಕ್ರೈಮ್ ಅಂತ ಯಾಕೆ ಹೇಳ್ತಿದ್ದೀನಿ, ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ನನ್ನ ಕಪೋಲ ಕಲ್ಪಿತ ಅಲ್ಲ, ಅಥವಾ ಇಲ್ಲಿ ಬರೆದಿರೋರು ಸುಮ್ಮನೆ ಬರೆದಿಲ್ಲ. ಇದಕ್ಕೆ ಪೂರ್ತಿ ಒಂದು ಆಧಾರ ಪ್ರಮಾಣ ಎಲ್ಲನೂ ಇದೆ ಅನ್ನೋದನ್ನು ನಾವು ಪರಿಗಣಿಸಬೇಕು. ಅದನ್ನು ಇವರು ಬಹಳ ಚೆನ್ನಾಗಿ ನಮ್ಮ ಪ್ರಕಾಶ್ ಶ್ರೀವಾಸ್ತವ್ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ವಿಚಾರಗಳನ್ನೆಲ್ಲ ಸೇರಿಸಿ ವಿಜಯ ಅವರು ಕೂಡ ಹೇಳ್ತಾರೆ. ಅದನ್ನು ಗಮನಿಸಬೇಕು. ಈಗ ನೋಡಿ, ಗಾಂಧೀಜಿ ಬಗ್ಗೆ ಹೇಳೋ ಹಾಗಿದ್ರೆ, ಅಂದರೆ ಅವರ ಹತ್ಯೆ ವಿಚಾರ, ಜನವರಿ 20ನೇ ತಾರೀಕು ಒಂದು ಪ್ರಯತ್ನ ನಡೀತು, ಅದೆಲ್ಲರಿಗೂ ಗೊತ್ತೇ ಇದೆ. ಅಲ್ಲೊಂದು ಬಾಂಬ್ ಹಾಕ್ತಾರೆ. ಇದೇ ಟ್ರೂಪ್ ಅಂದರೆ ಗೋಡ್ಸೆನೇ ಹೋಗಿದ್ರು, ಗೋಡ್ಸೆ ಉಳಿದವರು ಎಲ್ಲರೂ ಸೇರ್ಕೊಂಡಿದ್ರು. ಆದರೆ ಇಟ್ ವಾಸ್ ಎ ಫೇಲ್ಡ್ ಅಟೆಂಪ್ಟ್, ಅವತ್ತೇನೋ ಆಗಲಿಲ್ಲ. ಇದು ಎಲ್ಲರಿಗೂ ಗೊತ್ತಲ್ವಾ, ಬಾಂಬ್ ಬೇರೆ ಆಗಿದೆ. ಅವತ್ತಿನ ಕಾಲಕ್ಕೆ ಬೊಂಬಾಯಲ್ಲಿ ಮಿನಿಸ್ಟ್ರಿ ಹೋಗಿದ್ದು, ಚೀಫ್ ಮಿನಿಸ್ಟರ್ ಥರ ಇದ್ದವರು ಅವರು ಕೇಳ್ಕರ್ ಅಂತ. ಅದಾದಮೇಲೆ ಹೋಮ್ ಮಿನಿಸ್ಟರ್ ಆಗಿದ್ದವರು ಮೊರಾರ್ಜಿ ದೇಸಾಯಿ ಅವರು. ಆಮೇಲೆ ಸೆಂಟರಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು ಸರ್ದಾರ್ ಪಟೇಲ್. ಆಮೇಲೆ ಇವರು ನಗರ್ವಾಲಾನೋ ಅಂತ ಯಾರೋ DIG ಅಂದರೆ ಪೊಲೀಸ್ ಆಫೀಸರು. ಇದನ್ನೆಲ್ಲ ಕೆಲವರು ಅಲ್ಲಿ ಅವ್ರಿಗೆ ಹೋಗಿ ಹೇಳ್ತಾರೆ, ಈ ಥರ ಆಗಿದೆ. ಅಂದರೆ ಈಗ ಗಾಂಧೀಜಿಯವ್ರಿಗೆ ಇದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಗಾಂಧೀಜಿಯವರನ್ನ ಉಳಿಸ್ಬೋದಾಗಿತ್ತು ಇವರು, ಉಳಿಸ್ಬೋದಾಗಿತ್ತು. ಇದು ಈಗ ನಾನು ಹೇಳೋದನ್ನೆಲ್ಲ ಕೇಳದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ಯಾರಿಗೋ ಅವ್ರು ಸಾಯೋದ್ ಬೇಕಾಗಿತ್ತಾ? ಅದೇ
ಇನ್ನೊಬ್ಬರ ಕೈಯಲ್ಲಿ ಇದು ಮಾಡಿಸ್ಬಿಟ್ಟು ಅವ್ರ ಅದೇನೋ ಹೋತ ಅಂದು ಇದ್ದದ್ದು ಕೊತ್ತಿದ್ದು ಕಥೆ ಇದೆಯಲ್ಲ ಆ ಥರ ಆಯ್ತಾ ಅಂತ ನೋಡಿ. ಜಸ್ಟ್ 10 days ಬಿಫೋರ್ 30ನೇ ತಾರೀಕು ಮುಗಿದಿದ್ದು ಕತೆ, 20ನೇ ತಾರೀಕು ಫೇಲ್ಡ್ ಅಟೆಂಪ್ಟ್. ಈಗ ನೋಡಿ ಇವ್ರು ಆಗ್ತಾನೆ ಬಂದಿದ್ರಲ್ಲ ಎಲ್ಲ ಹೋಮ್ ಮಿನಿಸ್ಟರ್ ಎಲ್ಲರೂ ಇದ್ರಲ್ಲ, ಎಲ್ಲರಿಗೂ ಹೋಗಿ ಕತೆಗಳು ಹೇಳ್ತಾರೆ ಎಲ್ಲರೂ ತಿಳ್ಕೊಂಡವ್ರೆಲ್ಲ. ಆಮೇಲೆ ಅವತ್ತಿನ ದಿವಸನೇ ನಮ್ಮ ಇವರು ಯಾರೋ ಮೊರಾರ್ಜಿ ದೇಸಾಯಿ ಅವರು, ಓ ನೀ ಹೇಳಿದ್ದು ಒಳ್ಳೇದಾಯ್ತು, ನಾನು ಹೋಗಿ ಪೊಲೀಸ್ನವ್ರಿಗೆ ಅವ್ರಿಗೆಲ್ಲ ಹೇಳ್ತಾರೆ, ನಾನು ಇವತ್ತು ಹೋಮ್ ಮಿನಿಸ್ಟರ್ ಸರ್ದಾರ್ಜಿನ ಮೀಟ್ ಮಾಡ್ತಾ ಇದ್ದೀನಿ, ಅವ್ರಿಗೆಲ್ಲ ತಿಳಿಸ್ತೀನಿ ಅಂತ ಹೇಳೋದು. ಸೊ ಎಲ್ಲರಿಗೂ ಹೇಳಿದ್ರು, ಆದರೆ ಏನೂ ಆಕ್ಷನ್ ತಗೊಳ್ಳಿಲ್ಲ. ವಲ್ಲಭಾಯ್ ಪಟೇಲ್ ಅವರು ಕೂಡ ಹೌದಾ ನೋಡೋಣ ಅಂತ ಹೇಳಿ ಎಲ್ಲ ಅವರು ಕೇಳಿಸ್ಕೊಂಡ್ರಂತೆ ಎಲ್ಲನೂ. ಇವರು ಇನ್ನೊಬ್ರು ಹೇಳಿದ್ದನ್ನು ಕೇಳಿಸ್ಕೊಂಡ್ರು. ಅಲ್ಲಿ ಎಲ್ಲರೂ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಯಾರ್ಯಾರಿಗಿದೆ ಪೊಲೀಸ್ನವರು, ಪ್ರತಿಯೊಬ್ಬರಿಗೂ ಆಗಿದೆ. ಆದರೆ ಇಂಥದ್ದು ಮುಂದೆ ಆಗಬಹುದು ಅಂತ ಅಲ್ಲಿ ಓಪನ್ ಇದರಲ್ಲಿ ಮಾಡ್ತಾ ಇದ್ರು ಅವ್ರ ಪ್ರೇಯರು. ಯಾತಕ್ಕೆ ಅವರನ್ನ ಒಳಗೆ ಇಟ್ಕೊಳ್ಳೋದಾಗ್ಲಿ ಅಥವಾ ಪ್ರೊಟೆಕ್ಷನ್ ಕೊಡೋದಾಗ್ಲಿ ಏನೂ ಯಾಕೆ ಮಾಡಲಿಲ್ಲ? ಅದು ಒಂದು. ಎರಡನೇದಾಗಿ ಅವರ ಆದಾಗ ಅವ್ರ ಮೇಲೆ ಗುಂಡು ಬಿದ್ದಾಗ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ. ಅದ್ರ ಬಗ್ಗೆನೂ ಬೇಕಾದಷ್ಟು ಇದಿದೆ, ಇಷ್ಟೇ ಗುಂಡುಗಳು ಬಿದ್ದಿದ್ದು, ಬೇರೆಯವ್ರು ಯಾರೋ ಮಾಡಿದ್ದು, ರಿವಾಲ್ವರ್ ಇಂದ ಗುಂಡು ಹಾರಿದ್ದು ಅಲ್ವೇ ಅಲ್ಲ ಅಂತಲೂ ಒಂದು ವಾದ ಹೀಗೆಲ್ಲ ಇದೆ. ಆಮೇಲೆ ಅಕ್ಕಪಕ್ಕದಲ್ಲಿ ಹುಡುಗೇರಿ ಮನೋ ಇವರೆಲ್ಲ ಇದ್ರಲ್ಲ, ಯಾತಕ್ಕೆ ಅವರ ಸಾಕ್ಷಿ ಯಾಕೆ ತಗೊಳ್ಳಿಲ್ಲ? ಏನೂ ಮಾಡಲಿಲ್ವಾ? ನೇರ ಜನ ಸೇರಿಬಿಟ್ರು, ಲಕ್ಷಾಂತರ ಜನ ಹೋ ಅಂತ ಗಲಾಟೆ ಶುರು ಆಗೋಯ್ತು. ಈಗ ಜಸ್ಟ್ 10 ದಿವಸದ ಹಿಂದೆ ನಡೆದಂಥ ಈ ಒಂದು ಪ್ರಯತ್ನ ಇದೆಯಲ್ಲ, ವಿಫಲವಾದಂಥ ಒಂದು ಅಟೆಂಪ್ಟ್ ಅಂತ ಏನು ಹೇಳ್ತೀವಿ, ಇದನ್ನ ಗೊತ್ತಿದ್ರು ಕೂಡ ಮುಂದೆ ಆಗ್ಬೋದು. ಆಮೇಲೆ ಯಾರು ಇವರಿಗೆ ಸುದ್ದಿ ಮುಟ್ಸಿದ್ರು ಅವನು ಹಿ ಮೈಟ್ ಕಮ್ ಅಗೈನ್ ಅಂತ ಹೇಳಿದ್ರಂತೆ. ಅಂದ್ರೆ ಈಗ ಯಾರು ನಿಶ್ಚಯ ಮಾಡ್ಕೊಂಡಿರ್ತಾನ ಅವನು, ಇವತ್ತು ಅದು ವಿಫಲವಾದ್ರೆ ನಾಳೆ ಬಂದು ಸಫಲ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನಲ್ವಾ. ಹೀಗಾಗಿರೋವಾಗ ಅದ್ಯಾತಕ್ಕೆ ಹೀಗೆ ಮಾಡ್ಕೊಂಡ್ರು? ಇದರ ಅರ್ಥ ಏನು? ಹೊಡೆಯೋರು ಯಾರೋ ಹೊಡಿಲಿ, ಆಮೇಲೆ ಅದ್ರ ಲಾಭ ನಾವು ಪಡ್ಕೊಳ್ಳೋಣ ಅನ್ನೋ ತರ ಏನಾದ್ರು ಮಾಡಿದ್ರ? ನಿಜವಾಗ್ಲೂ ಇವತ್ತು ನಾವು ಇದನ್ನ ಕೂತ್ಕೊಂಡು ನಿಧಾನವಾಗಿ ಓದಿದ್ರೆ ಹಾಗೆ ಅಂತ ಅನ್ಸುತ್ತೆ. ಅಲ್ಲ, ಗಾಂಧೀಜಿ ನಮ್ಗೆ ಬೇಕಾದವ್ರು ತಾನೆ, ನಮ್ಮ ಇವರ ಲೀಡರ್ ತಾನೆ, ಇವ್ರಿಗೆಲ್ಲರಿಗೂ ಕೂಡ ಆಧ್ಯಾತ್ಮಿಕವಾಗಿ ಪೊಲಿಟಿಕಲ್ ಆಗಿ ಅವರೇ ತಾನೆ ದೊಡ್ಡಷ್ಟು ವ್ಯಕ್ತಿ ಆಗಿದ್ದವರು, ದೊಡ್ಡಷ್ಟು ವ್ಯಕ್ತಿ. ಯಾತಕ್ಕೆ ಇವರು ಯಾರು ಅವರನ್ನ ಕಾಪಾಡ್ಕೊಳ್ಳೋದಕ್ಕೆ, ಅವರ ಜೀವಕ್ಕೆ ರಕ್ಷಣೆ ಕೊಡ್ಲಿಲ್ಲ? ರಾಷ್ಟ್ರಕ್ಕೆ ಪಿತನನ್ನೇ ಮಾಡಿದವರು ಇವಾಗೆಲ್ಲ ಎಲ್ಲಾರ್ಗು ಕೂಡ Z+ ಸೆಕ್ಯೂರಿಟಿಗಳು ಕೊಡ್ತೀವಲ್ಲ ಎಲ್ಲಾರ್ಗು. ಒಂದು ಸಣ್ಣ ಅಟೆಂಪ್ಟ್ ಆದ್ರೆ ಸಾಕು, ಅದರ ಮಾರದಿನವೇ ಶುರು ಆಗ್ಬಿಡ್ತದೆ. ಯಾತಕ್ಕೆ ಅವತ್ತು ಮಾಡ್ಲಿಲ್ಲ? ಹೌದು, ಅದಲ್ವಾ, ಅದು ಮಾಡ್ಲಿಲ್ಲ. ಅಂದ್ರೆ ಇದಾಯ್ತಾ? ಅವತ್ತು ಯಾರಿಗೂ ಗೊತ್ತಾಗ್ಲಿಲ್ಲ, ಬರೀ ಆ ಇನ್ನರ್ ಪೊಲಿಟಿಕಲ್ ಸರ್ಕಲ್ಸ್ ಅಲ್ಲಿ ಮಾತ್ರ ಗೊತ್ತಾಯ್ತಂತೆ. ಇದು ಹೊರಗಡೆ ಬರಲೇ ಇಲ್ಲ ಹೆಚ್ಚಿಗೆ, ಜನರಿಗೆ ಗೊತ್ತಾಯ್ತು ಅಷ್ಟೇ ಅಲ್ಲಿನವ್ರಿಗೆ. ಆದರೆ ಅದೇ 30ನೇ ತಾರೀಕು ಆಯ್ತಲ್ಲ, ಇದು ಅವತ್ತು ಗೋಡ್ಸೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಗೋಡ್ಸೆನೆ ಹಿಡಿದಿರ್ಲಿಲ್ಲ ಅವರು. ಮೊದಲನೇ ಪ್ರಯತ್ನ ಮಾಡಿದವನು ಅವನೇ, ಆದರೆ ಅವನನ್ನು ಹಿಡಿಲೇ ಇಲ್ಲ. ಆದರೆ ಎರಡನೇ ಪ್ರಯತ್ನದಲ್ಲಿ ಅವನು ಸಕ್ಸಸ್ ಆದಮೇಲೆ ವಿತಿನ್ 4 or 5 hours ಅವನು ಯಾರು, ಎಲ್ಲಿಂದ ಬಂದ, ಯಾವ ಸಮುದಾಯಕ್ಕೆ ಸೇರಿದ, ಯಾತಕ್ಕೆ ಮಾಡ್ದ, ಇದಷ್ಟೂನು ಸೇರಿ ಇಡೀ ಜಗತ್ತಿಗೆ ಗೊತ್ತಾಗೋಯ್ತು. ನಮ್ಮ ದೇಶದಲ್ಲಿ ಅವತ್ತೇನು ಎಲ್ಲರಿಗೂ ಫೋನ್ ಇರಲಿಲ್ಲ, ಮಾಡಲಿಲ್ಲ, ಎಲ್ಲರಿಗೂ ಗೊತ್ತಾಗೋಯ್ತು. ಹೇಗೆ ಇದು? ಅಂದ್ರೆ ಮೊದಲೇ ತಯಾರಿ ನಡೆದಿತ್ತೇನು ಗೊತ್ತಾಗಲ್ಲ. ಅಂದ್ರೆ ಈಗ ನಾನು ಹೇಳುದು ಈ ತಯಾರಿ ನಡೆದಿದ್ದೆ ಯಾಕೆಂದ್ರೆ ನೋಡಿ, ಒಂದು 5-6 ಗಂಟೆಗಳಲ್ಲೇ ಕಾಂಗ್ರೆಸ್ನವರೆಲ್ಲ ಕಮಿಟಿ ಮೀಟಿಂಗ್ಗಳು ಮಾಡಿದ್ರು. ಪ್ರದೇಶ ಕಾಂಗ್ರೆಸ್ ಕಮಿಟಿಗಳಿರುತ್ತೆ, ಡಿಸ್ಟ್ರಿಕ್ಟ್ ಇರುತ್ತೆ, ಇದಿರುತ್ತೆ. ಇಡೀ ಮಹಾರಾಷ್ಟ್ರದಲ್ಲಿ ವಿತಿನ್ 4 or 5 hours ದೇ ಸ್ಟಾರ್ಟೆಡ್ ಹಿಟಿಂಗ್ ಬ್ರಾಹ್ಮಿನ್ಸ್. ಅದರಲ್ಲೂ ಚಿತ್ಪಾವನರು, ಇವನು ಗೋಡ್ಸೆ ಅನ್ನೋನು ಚಿತ್ಪಾವನ ಸಮುದಾಯದವರು. ಆ ಗೋಡ್ಸೆ ಅವ್ರದ್ದು ಪಡಕೆ ಪರಿವಾರ, ಸಾವರ್ಕರ್, ಕುಲಕರ್ಣಿ, ಇಂಥದ್ದೆಲ್ಲ ಇರುತ್ತಲ್ಲ, ಮೋರೆ ಪಂತು, ಎಲ್ಲಾರ್ನು. ಮೇಡಮ್, ಒಂದು ಪ್ರಶ್ನೆ ನನಗೆ ಹುಟ್ಕೊಂಡಿದ್ದು, ಸಾವರ್ಕರು, ಪಡಕೆ ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾಂಗ್ರೆಸ್ಸಿನ ವಿರೋಧವಾಗಿ ನಿಂತವರು. ಈ ಗಾಂಧಿಯ ಹತ್ಯೆಯ ಸಂಕೇತವಾಗಿ ಇಟ್ಕೊಂಡು, ಒಂದು ಪ್ರಮಾಣವಾಗಿ ಇಟ್ಕೊಂಡು ಇವನ್ನೆಲ್ಲ ಮಾಡಿಸಿದ್ರ? ಅಂದ್ರೆ ಆ ಚಿತ್ಪಾವನ ಇಡೀ ಕಮ್ಯುನಿಟಿ ಮೇಲೆ ಒಂದು ಆಕ್ರೋಶ ಇತ್ತ. ನನಗನ್ಸಿದ್ದು ಎಸ್, ಇಟ್ ಈಸ್ ಎಕ್ಸಾಕ್ಟ್ಲಿ ಆಂಟಿ ಬ್ರಾಹ್ಮಿನ್ ಫೀಲಿಂಗ್ಸ್. ಇಷ್ಟೆಲ್ಲ ಮಾಡಿ ನೋಡಿ, ಆ ಕಮಿಟಿಗಳಲ್ಲಿ ಇವರು ಚಿತ್ಪಾವನರು ಇರ್ತಾ ಇದ್ರು.
ಆಮೇಲೆ ಸುಮಾರು ಜನ ಗಾಂಧಿ ಭಕ್ತರು. ಅವ್ರಿಗೇನು ಎಲ್ಲರೂ ಗೋಡ್ಸೆ ಥರನೇ ಚಿಂತನೆ ಮಾಡ್ತಾರೇನ್ರಿ? ನೀವು ಆ ಸಮುದಾಯಕ್ಕೆ ಸೇರಿದ ತಕ್ಷಣ ಆ ಥರ ಯಾರಾದ್ರೂ ಚಿಂತನೆ ಮಾಡೋದಕ್ಕೆ ಸಾಧ್ಯವಾ? ಹಾಗಾಗಿ ಎಲ್ಲರಿಗೂ ಗಾಂಧಿ ಬಗ್ಗೆ ಗೌರವ ಆಯಿತು, ಗಾಂಧೀಜಿ ಬಗ್ಗೆ. ಜೊತೆಗೆ ಅವ್ನು ಕೊಲೆ ಮಾಡುವಂಥ ಒಂದು ಭಾವನೆ ಯಾವನಿಗೂ ಬಂದಿರೋಕ್ಕೆ ಸಾಧ್ಯವಿಲ್ಲ. ಹೀಗೆ ಅವರೇ ಕಾಂಗ್ರೆಸ್ ಕಮಿಟಿಲಿದ್ದವರು, ಅವರೇ ಲೀಡರ್ಸ್ ಆಗಿದ್ದವರು, ಅವರೊಬ್ಬರನ್ನ ಬಿಟ್ಟು ಮಿಕ್ಕ ಎಲ್ಲ ಕಡೆ ಏನು ಪುಣೆ, ಬಾಂಬೆ, ಸತಾರಾ, ಸಾಂಗ್ಲಿ, ಕೊಲ್ಲಾಪುರ, ನಮ್ಮ ಬೆಳಗಾಮು, ಈ ಕಡೆ ಎಲ್ಲ ಮೊದಲು ಆಮೇಲೆ ಇಟ್ ಎಕ್ಸ್ಟೆಂಡೆಡ್ ಟು ಅದರ್ ಪಾರ್ಟ್ಸ್ ಆಫ್ ಭಾರತ್ ಆಲ್ಸೋ. ಈಗ ದ್ವಾರಕಾ ಪ್ರಸಾದ್ ಮಿಶ್ರಾ ಅಂತ ಅವ್ರ ಪುಸ್ತಕ ಲಿವಿಂಗ್ ಅನ್ ಎರಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಸೆಂಟ್ರಲ್ ಪ್ರಾವಿನ್ಸಸ್ಗೆ ಮಿನಿಸ್ಟರ್ ಆಗಿದ್ದರು ಅವರು. ಅದಕ್ಕೆ ನಾಗ್ಪುರನೂ ಸೇರಿತ್ತು. ನಾಗ್ಪುರ ಆವಾಗ ಮಹಾರಾಷ್ಟ್ರದಲ್ಲಿರೋ ಸೆಂಟ್ರಲ್ ಪ್ರಾವಿನ್ಸ್ಗೆ ಅಂತ ಬಂದಿತ್ತು. ಹೀಗೆ ನಿಮಗೆ ಗೊತ್ತೇ ಇದೆ, ಬೊಂಬಾಯಿ ಮತ್ತು ಇದು ಅಹಮದಾಬಾದ್ ಎಲ್ಲ ಒಂದಾಗಿತ್ತು. ಅದಾದ್ಮೇಲೆ ತಾನೇ ಬೇರೆ ಬೇರೆ ಆಗಿದ್ದು. ಸೊ ಬೇರೆ ಬೇರೆ ಇದು ಎಲ್ಲ ರೀಡಿವಿಷನ್ ಆಯಿತು ಆ ಥರ. ಸೊ ಅವರು ಪುಸ್ತಕದಲ್ಲಿ ಬರೀತಾರೆ, ಏನು ಈ ಥರ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಹೊಡಿತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರೀಯನ್ ಸೀರೆ ಕಚ್ಚೆ ಹಾಕೊಂಡು ಹೋಗ್ತಾ ಇದ್ರೆ ಆ ಹೆಂಗಸರನ್ನ ಗೋಡ್ಸೆವಾಲಿ ಅಂತ ಹೇಳ್ತಾ ಇದ್ರಂತೆ. ಚಿತ್ಪಾವನಿ ಅಂತ ಹೇಳೋದು, ಹೊಡೆಯೋದು, ಬೈಯೋದು, ಸೀರೆ ಎಳೆಯೋದು, ಇಂಥದ್ದನ್ನೆಲ್ಲ ಇದೇ ಥರ ಮದ್ರಾಸಲ್ಲಿ ಮಾಡಿದ್ರು. ನೋಡ್ರಿ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ. ಆದರೆ ಈ ಬ್ರಾಹ್ಮಣರ ಮೇಲೆ ನಡೆದಂತಹ ಹಲ್ಲೆಗಳಿದೆಯಲ್ಲ, ಬರೀ ಸಾಮಾನ್ಯ ಹಲ್ಲೆ ಅಂತಲ್ಲ, ಈ ಥರ ಒಂದು ಜಿನೋಸೈಡ್ ಅಟೆಂಪ್ಟ್ಸು, ಇದನ್ನು ಯಾರು ಹೇಳೋದೇ ಇಲ್ಲ. ಮದ್ರಾಸಲ್ಲಿ ಎಷ್ಟಾಯಿತು? ಇವತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಇದ್ದಾರಲ್ಲ, ಯಾರು, ಜೈಶಂಕರ್, ಇವ್ರ ತಂದೆಯವರು ಸುಬ್ರಹ್ಮಣ್ಯಂ, ಇವರೆಲ್ಲ ಮದ್ರಾಸಲ್ಲಿ ಇರೋಕ್ಕಾಗದೆ ಓಡೋಗೋದವರು ಡೆಲ್ಲಿಗೆ. ಈಗ ಒಬ್ಬರು ಪ್ರಸಿದ್ಧ ಪತ್ರಕರ್ತರಿದ್ದಾರೆ, ರಾಜಗೋಪಾಲನ್ ಅಂತ, ಎಲ್ಲ ಕಡೆನೂ ಮಾತಾಡ್ತಾರೆ ನೋಡಿ, ನಾಮ ಹಾಕ್ಕೊಂಡು. ಅವರುಗಳೆಲ್ಲ ಅಲ್ಲಿ ಮದ್ರಾಸಲ್ಲಿ ಇರೋಕೆ ಬಿಡಲಿಲ್ಲ. ಎಲ್ಲ ಕೆಲವರು ಮಾತ್ರ ಉಳ್ಕೊಂಡ್ರಷ್ಟೇ. ಅದರಲ್ಲೂ ರಾಜಕೀಯದಲ್ಲಿದ್ದವರು, ಜರ್ನಲಿಸಮ್ ಅಲ್ಲಿದ್ದವರು ಯಾರನ್ನೂ ಬಿಡಲೇ ಇಲ್ಲ. ಇವತ್ತಿಗೂ DMK ಸನಾತನ ನಮ್ಮ ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸ್, ಈ ಭಗವಾನ್ ಸಂತತಿ, JNU ಸಂತತಿ, ಇಂಥವರೆಲ್ಲ ಇದಾರಲ್ಲ, ಇವರಿಗೆಲ್ಲ ಈ ಮನುಷ್ಯತ್ವ ಇಲ್ವಾ? ಈ ಚರಿತ್ರೆಯ ಬಗ್ಗೆ ಮಾತಾಡ್ಬೇಕು ಅಂತಿಲ್ವಲ್ಲ? ಯಾವ್ದೋ ಮನುಷ್ಯತ್ವ ಇರ್ಬೇಕು ಅಂತ ನೀವು ವೇದ ಕಾಲದ ಇದನ್ನ ಇಟ್ಕೊಂಡು ಮಾತಾಡ್ತಾರಲ್ಲ ಈಗಲೂ ಬ್ರಾಹ್ಮಣರ ಬಗ್ಗೆ. ವೇದ ಕಾಲದ್ದು ಅಲ್ಲಿ ಪ್ರಮಾಣ ನಿಮ್ಗೇನ್ ಗೊತ್ತಾ? ಏನ್ ಮಾಡಿದ್ರು ವೇದ ಕಾಲದಲ್ಲಿ? ನಿಮ್ಗೆ ವೇದ ಕಾಲದಲ್ಲಿ ಎಲ್ಲಾರು ಇದ್ರಲ್ಲ, ಏನು ಇವನೇ ಇರ್ಲಿಲ್ಲ, ಚಾರ್ವಾಕರು ಇರ್ಲಿಲ್ವೇ, ಜೈನರು ಇರ್ಲಿಲ್ವೇ, ಬೌದ್ಧರು ಇರ್ಲಿಲ್ವೇ? ಎಲ್ಲರೂ ಇದ್ರು. ಮತ್ತೆ ಅವಾಗ ಜಾತಿ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಇದ್ರು, ಬೇರೆ ತರ ಇತ್ತು, ವರ್ಣ ಅಂತಿತ್ತು. ವರ್ಣ ಖಂಡಿತ ಇತ್ತು. ಹೀಗಿರೋವಾಗ ಇವ್ರು ಏನ್ ಮಾಡಿದ್ರು, ಪಿನ್ ಪಾಯಿಂಟ್ ಮಾಡಿ ಈ ಸಮುದಾಯದವ್ರನ್ನ ಮೊದಲು ಚಿತ್ಪಾವನ್ರು ತುಂಬಾ ಒಳ್ಳೆ ಅಸ್ತ್ರ ಸಿಕ್ಬಿಡ್ತು ಇವ್ರಿಗೆ. ಗಾಂಧೀಜಿನ ಕೊಲೆ ಮಾಡೋಷ್ಟು ದಾರ್ಷ್ಟ್ಯನ ಇವ್ರಿಗೆ ಅನ್ನೋ ಥರ. ಅದು ಒಬ್ಬ ಮಾಡಿದ್ದು ಅಂತಲ್ಲ, ಅವನು ಸೇರಿದಂಥ ಸಮುದಾಯ ಎಲ್ಲ ಅದೇ ಕೆಲಸ ಮಾಡಿದ್ರು ಅಂತ ಹಿಡಿದು ಹೊಡೆದು ಎಂತೆಂಥ ಕೊಲೆ ಮಾಡ್ತಾರೆ ಅಂದರೆ, ಅವ್ರಿಗೆ ಪಾಠ ಹೇಳಿದ್ದಂಥ ಟೀಚರ್ಸು, ಅವ್ರಿಗೆ ಸಾಲ ಕೊಟ್ಟಿದ್ದಂತಹ ಸ್ಥಿತಿವಂತರು, ಅವ್ರಿಗೆ ಔಷಧಿಗಳು ಕೊಟ್ಟು ಅವ್ರ ಜೀವ ಉಳಿಸಿದ್ದಂತಹ ಡಾಕ್ಟರ್ಗಳು, ಅವ್ರಿಗೆ ಸ್ಕೂಲು ಮಾಡಿದಂಥವ್ರು, ಎಲ್ಲರನ್ನೂ ಹಿಂದೂ ಮುಂದೂ ನೋಡದೆ ಪ್ರತಿಯೊಬ್ಬರನ್ನು ಮುಗಿಸ್ತಾರೆ. ಸುಮಾರು ಜನ, ಇವರೊಂದು ಎಸ್ಟಿಮೇಟ್ ಅಂದಾಜು ಮಾಡ್ತಾರೆ, ಅದು ಸುಮಾರು ಒಂದು 6,000 to 8,000 ಜನ. ದಾಖಲಾತಿಗಳು ಸ್ಪಷ್ಟ ಇಲ್ಲ. 6,000 to 8,000 ಜನನ ಕೊಲೆ ಮಾಡ್ತಾರೆ ಒಂದು ಮನೆಯಲ್ಲಿ. ಅವತ್ತಿನ ದಿವಸ ವಿದಿನ್ 5 hours ಪುಣೆಯಲ್ಲಿ 15 ಜನ ಇದ್ದಂಥ ಒಂದು ಮನೇನ ಸುಟ್ಟು ಬಿಡ್ತಾರೆ. ಆ ಜನಗಳ ಸಮೇತ ಸುಡ್ತಾರೆ. ಬೊಂಬಾಯಲ್ಲಿ ಸುಡ್ತಾರೆ, ಸಾಂಗ್ಲಿಲಾಗತ್ತೆ, ಕೊಲ್ಲಾಪುರದಲ್ಲಾಗತ್ತೆ, ಸತಾರಾದಲ್ಲಾಗತ್ತೆ, ಎಲ್ಲ ಕಡೆನೂ. ಅದು ಯಾರು? ಇವರೆಲ್ಲ ಕಾಂಗ್ರೆಸ್ನವರೇ ಅಲ್ವೇ? ಈಗ ಇವರು ಚಿತ್ಪಾವನ್ರೆ, ನಮ್ಮ ಬಾಳ ಗಂಗಾಧರ್ ತಿಲಕರು ಚಿತ್ಪಾವನ್ರೆ. ಆ ರತ್ನಗಿರಿ ಜಿಲ್ಲೆ ಅವರೆಲ್ಲ ಅದೇ, ನಮ್ಮ ಅಂಬೇಡ್ಕರು, ಸಾವರ್ಕರ್, ಇವರೆಲ್ಲ ರತ್ನಗಿರಿ ಜಿಲ್ಲೆದವ್ರೆ. ಹೀಗಿರುವಾಗ ಇದು ಏನೋ ಒಂದು ವ್ಯವಸ್ಥಿತವಾಗಿ ಅದನ್ನ ಮಾಡಬೇಕು ಅಂತ ಮಾಡಿದ್ದು. ಪೊಲಿಟಿಕಲ್ ನೋಡಿ, ಅವತ್ತು ಮಾಡ್ತಾರೆ ಪೊಲಿಟಿಕಲ್. ಇದು ತುಂಬಾ ಕ್ರೂಡ್, ಮೋಸ್ಟ್ ಇನ್ಹ್ಯೂಮನ್ ಬಿಹೇವಿಯರ್. ಸಾವರ್ಕರ್ ಬಗ್ಗೆ ತುಂಬಾ ದ್ವೇಷ ಆಯಿತು ಕಾಂಗ್ರೆಸ್ಗೆ, ಅದರಲ್ಲಿ ವಿಶೇಷವಾಗಿ ನೆಹರು ಅವ್ರಿಗೆ. ಈ ಥರ ಎಲ್ಲ ಮಾಡಿದ್ರು. ಸೊ RSSನವರನ್ನ ಎಲ್ಲರೂ ಇದ್ರು ನೋಡಿ. RSS ಅಲ್ಲಿ ಬರೀ ಬ್ರಾಹ್ಮಣರು ಇರಲಿಲ್ಲ, ಬೇರೆಯವರು ಇದ್ರು. ಆದರೆ ಆ ಕಾಂಗ್ರೆಸ್ ಅಲ್ಲಿ ಇದ್ದಂಥವರು ಇವರನ್ನೇ, ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡಿದ್ರು. ಹುಡುಕಿ ಅದನ್ನ ಎಲ್ಲೂ ಕೂಡ ಬರೀಲಿಲ್ಲ. ಎಂಥ ಘನಘೋರವಾದಿದೆ ಅಂದರೆ, ನಿಜ ಹೇಳಬೇಕು ಅಂದರೆ,
ಈ ಪುಸ್ತಕಕ್ಕೆ ಒಂದು ಬೆನ್ನುಡಿ ಬರಿಬೇಕು ಅಂತ ಆಯಿತು. ನನಗೆ ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳಿದೆ, ಓದ್ಬಿಟ್ಟು ಬರಿತೀನಿ. ನನಗೂ ಸ್ವಲ್ಪ ಗೊತ್ತಿತ್ತು, ನಾನು ನೀವೇನು ಬರೆದಿದ್ದೀರಾ ಓದ್ಬಿಟ್ಟು ನಾನು ಬರಿತೀನಿ ಕಳಿಸಿ ಅಂತ. ಇದರಲ್ಲಿ ಮೊದಲನೇ ಪಾರ್ಟೇ ಅದು. ಅದನ್ನು ಓದೋಕ್ಕೆ ಹೋದರೆ ಪೂರ್ತಿ ಓದೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬರೋದು, ನಿಲ್ಲಿಸ್ಬಿಡೋದು. ಅದು ಮರೆತ ಮೇಲೆ ಇನ್ನೊಂದು 3 ದಿವಸ ಬಿಟ್ಟು ಇನ್ನೊಂದು ಚಾಪ್ಟರ್ ಓದೋದು. ಅಂಥ ಘೋರವಾಗಿರುವಂಥದ್ದು ಇದು. ಎಷ್ಟು ನನಗೆ ನೋವಾಯಿತು, ಅಷ್ಟೇ ಆಶ್ಚರ್ಯ ಆಗೋಯ್ತು ಅಂತ ಹೇಳಿದ್ರೆ, ಈ ಇಸ್ಲಾಮಿಕ್ ದಾಳಿ ಸಂದರ್ಭದಲ್ಲಿ ಹೇಗೆ ಹಿಂದೂಗಳನ್ನು ಇವರು ಕೊಲೆ ಮಾಡಿದ್ರು, ಅದೇ ಥರ ಅವ್ರಿಗೊಂದು ದ್ವೇಷ ಇದೆ. ಅದಕ್ಕೆ 100 ಪಟ್ಟು ದ್ವೇಷನ ಇವರು ತಮ್ಮವ್ರ ಮೇಲೇ ತೋರಿಸಿದ್ರು. ಇದು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ, ಜೀರ್ಣ ಅಂತೂ ಆಗೋದೇ ಇಲ್ಲ. ಅದೊಂಥರ ಒಂದು ಕೆಟ್ಟ ಒಂದು ಬಿಟ್ಟರ್ ಟೇಸ್ಟ್ ಇನ್ ದ ಮೌತ್ ಆ ಥರ ಉಳ್ಕೊಂಡ್ಬಿಡುತ್ತೆ ಗಣಪತಿಯವರೇ. ನನಗೆ ಹಾಗೆ ಆಯಿತು. ಅದಕ್ಕೆ ಅವರು ಫೋನ್ ಮಾಡ್ತಾಯಿದ್ರು, ಆಯ್ತಾ ಬರ್ದಾಯ್ತಾ ಪಾಪ. ಅವರು ಮೆದು ಮಾತಿನಲ್ಲಿ ಕೇಳಿದ್ರೆ, ಇಲ್ಲ ಅಪ್ಪ ನಾನು ಬರಿತೀನಿ ಅಂತ. ಹಂಗಾಗೋಯ್ತು ನನಗೆ. ಇದು ಪೂರ್ತಿ ಓದೋದಕ್ಕೆ ಆಗಲಿಲ್ಲ. ಇದು ಬಹಳ ಬೇಸರ ಆಗುವಂಥ ಸಂತೆ. ಇದನ್ನು ಇವರು ಆರ್ಗನೈಸ್ ಮಾಡಿದ್ರು. ಅವತ್ತಿನ ದಿವಸನೇ ಸಾಯಂಕಾಲ ವಿತಿನ್ 4-5 ಗಂಟೆಗಳಲ್ಲೇ ಎಲ್ಲ ಕಮಿಟಿ ಮೀಟಿಂಗ್ಗಳು ಮಾಡಿ ಅವ್ರಿಗೆ ಅಷ್ಟೆಲ್ಲ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಂದನೋ ಅವ್ರಿಗೆ ಇದು ಬಂದಿರುತ್ತಲ್ವ, ಸೂಚನೆಗಳು ಬಂದಿರುತ್ತಲ್ವ. ಸುಮ್ಮನೆ ಮಾಡ್ತಾರೆ ಯಾರಾದ್ರೂ. ಈಗ ನಾವು ಕೇಳಿದೀವಲ್ಲ, ಸಿಖ್ಖರ ಹತ್ಯೆ ಮಾಡಿದಾಗ ಅವರೇ ಮಾಡಿದ್ದು, ಹೇಗೆ ಮಾಡಿದ್ರು ಅನ್ನೋದಕ್ಕೂ ಕೂಡ ಎಲ್ಲ ಇದೆ. ಇವತ್ತಿಗೂ ಹಾಯಾಗಿ ಓಡಾಡ್ಕೊಂಡಿದ್ದಾರಲ್ಲ ಎಷ್ಟೋ ಜನ. ಯಾರೋ ಒಬ್ರಿಗೆ ಮಾತ್ರ ಆಯಿತು ಅಷ್ಟೇ. ಅಂದರೆ ಇದು ಹೇಳೋದಕ್ಕೂ ಗತಿ ಇಲ್ಲ, ಹೇಳೋದಕ್ಕೂ ಒಬ್ಬರಿಲ್ಲ. ಈಗ ಅಂದರೆ ಬೇಲಿ ಎದ್ದು ಹೊಲ ಮೇಯೋದು ಅಂದರೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ?